ಗಲ್ ಶಿಕ್ಷೆ ಏರಿಸಿ ಅಂತ ನಾನು ಬೇಡ್ಕೊತಾ ಇದ್ದೀನಿ. ಎಷ್ಟು ಮಕ್ಕಳು ನಿಮ್ಗೆ? 2 ಮಕ್ಕಳು. ಅವರು ಮುಟ್ಟು ಚೆನ್ನಾಗಿದ್ದಾರಾ ಮಿಸಸ್ ನಿಮ್ಮ ಹೆಂಡತಿ? ಅವ್ರಿಗೂ ಏಟಾಗಿದೆ, ತಲೆಯೆಲ್ಲ ಹೊಡೆದಾಕಿದ್ದಾನೆ, ಹೊಲಿಗೆ ಹಾಕ್ಬಿಟ್ಟು ಹಾಸ್ಪಿಟ್ಲಲ್ಲಿ ಸೇರಿಸಿದ್ದಾರೆ. ನೋಡಿ ಬಂದ್ರೆ ಅಲ್ಲಿ ಕೇಸ್ ಆಗಿದೆ. ಅಲ್ಲಿಂದ ನೋಡಿಕೊಂಡು ಇಲ್ಲಿ ಮಗು ಹತ್ರ ಬಂದಿದ್ದೀನಿ. ಈಗ ನೀವು 6 ತಿಂಗಳು ಬಂದೇ ಅದ ಹೆಚ್ಚಾಗ? ಇಲ್ಲ, ಬಂದಿದ್ದೆ ಕರ್ಕೊಂಡು ಹೋಗೋಕ್ಕಂತ. ಬಟ್ ನನ್ನ ಹೆಂಡ್ತಿ ನನ್ನ ಹತ್ರ ಬರಲಿಲ್ಲ. ಇಲ್ಲಿ ಸಂಬಂಧ ಇದೆ ಅಂತ ಗೊತ್ತಾದ ಮೇಲೆ ನಾನು ಸುಮ್ಮನೆ ಆಗ್ಬಿಟ್ಟಿದ್ದೀನಿ. ಇವಾಗ ನನ್ನ ಮಗು ಕೊಲೆ ಆಗಿರೋದಕ್ಕೆ ನಾನು ಬಂದಿದ್ದೀನಿ. ಇಬ್ಬರೂ ಕಾರಣನೇ ಈ ಮಗು ಕೊಲೆಗೆ. ಇವರು ಎಲ್ಲನೂ ಸಂಬಂಧ ಇದೆ. ಮೊದಲೇ ಗೊತ್ತಿತ್ತು ನಿಮಗೆ? ನನಗೆ ಗೊತ್ತಿರಲಿಲ್ಲ ಇಷ್ಟೊಂದು ಅಕ್ರ ಸಂಬಂಧ ಇದೆ ಅಂತ ನನಗೆ ಗೊತ್ತಿಲ್ಲ. ಈಗ ತಾನೇ ಗೊತ್ತಾಗ್ತಾ ಇದೆ ನನಗೆ. ಈಗ ಸಂಬಂಧ ಇದ್ದ ಮೇಲೆ ಅದು ಏನಾಗಿದೆ ಅಂತ ನನಗೆ ಹೆಂಗೆ ಗೊತ್ತಾಗುತ್ತೆ ಹೇಳಿ ಸರ್? ಇದು ಅವ್ರ ಅಕ್ಕನಿಗೆ ಗೊತ್ತಿರಲಿಲ್ವಾ? ಅವ್ರ ಅಕ್ಕನಿಗೆ ಗೊತ್ತಿದೆ ಅಂತೆ, ಬಟ್ ಅವ್ರ ಅಕ್ಕ ಏನು ಅಂತ ನನ್ನ ಹತ್ರ ಇನ್ನೂ ಹೇಳಿಲ್ಲ. ಇವಾಗ ಇವನಿಗೆ ಗೊತ್ತಿದೆ, ಇವನ್ನ ಕೇಳಿ. ಅವ್ರ ತಮ್ಮ, ನನ್ನ ಹೆಂಡತಿ ತಮ್ಮ. ಹೇಳು ಏನಾಗಿದೆ ಅಂತ ಹೇಳು ಕರೆಕ್ಟಾಗಿ. ಅಂದರೆ ನಮ್ಮದು ಬೇರೆ ಮನೆ, ಅವ್ರದ್ದೇ ಬೇರೆ ಮನೆ. ಜೋರಾಗಿ ಹೇಳು. ಎಲ್ಲ ಬೇರೆ ಬೇರೆ ಆಗಿರೋದು. ಇವರು ಫೋನ್ ಮಾಡಿ ನನಗೆ ಹೇಳಿದ್ರು ಹಿಂಗಾಗಿದೆ, ಹೋಗಿ ಹೋಗಬೇಕು. ಅದಕ್ಕೆ ಏನಾಯಿತು? ಯಾಕೆ ಗಲಾಟೆ ಆಗಿದೆ? ಯಾವಾಗಿಂದ ಅವರಿಬ್ಬರ ನಡುವೆ ಸಂಬಂಧ ಇತ್ತು? ಏನಾದ್ರು ಗೊತ್ತಿತ್ತಾ? ಅಷ್ಟು ಗೊತ್ತಿತ್ತು. ಗಲಾಟೆ ಆಗಿದ್ದು ಯಾಕೆ? ಇವರು ಅಕ್ಕಂದಿರಿಬ್ಬರು ಇದ್ರಲ್ಲ, ಅದರಲ್ಲಿ ಜಗಳ ಆಗ್ತಿತ್ತು ಆ ಕಡೆ. ನನಗೆ ನೀನು ಬೇಡ ಅವಳೇ ಬೇಕು ಅಂತ ಹೇಳ್ಕೊಂಡು ಜಗಳ ಮಾಡ್ತಿತ್ತು. ಅದೇ ಕಾರಣ ಗಲಾಟೆ ಆಗಿದೆ. ಅದೇ ಕಾರಣಕ್ಕೆ ಗಲಾಟೆ ಆಗಿ ಈ ಥರ ಮಾಡಿದ್ದಾರೆ. ಬಟ್ ಮಗುನ ಕೊಂದಿದ್ದು ಯಾಕೆ? ಅದು ಗೊತ್ತು. ಏನು ಕೆಲಸ ಮಾಡ್ತಿದ್ರು ಅವರಿಬ್ಬರು ಅಕ್ಕಂದಿರು? ತೋಟ ಕೆಲಸ ಮಾಡ್ತಿದ್ರು. ಇಬ್ಬರು ತೋಟ ಕೆಲಸ. ಅಕ್ಕಂತ ಏನು ಮಾಡ್ತಾನೆ? ಅವನು ತೋಟ ಕೆಲಸ ಮಾಡ್ತಾನೆ. ಮಾಡ್ತಿದ್ದ. ಅವನು ಇಲ್ಲಿ ಅವನು ಪ್ರತಾಪ್ ಕದ್ನೂರು. ನಿಮ್ಮ ಊರಿನ 13 ಎಲ್ಲ ಒಂದು ಹೆಸರು ಸಂಜು ಅಂತ.